ABCD ಸುಬ್ರಾಯರ್ತಿ ಬೋಸಡಿ ಅಂದೇಬಿಟ್ಟ. ದೊಡ್ಡವರ ದೇಹವದು ಅಳಿದರೇನಂತೆ, ಅವರಾತ್ಮ ನುಡಿಗಳದು ಎಂದೆಂದಿಗೂ ಅಮರ. ಅದಕ್ಕೆ ನಕ್ಕು ನಲಿಯೋಣ ನಾವು, ಉಕ್ಕಿ ಒಲಿಯೋಣ ನಾವು, ದುಃಖ ಇಟ್ಟು ಪಕ್ಕ ನಾವು, ಅಕ್ಕ ನೋಡೆ ಚಿಕ್ಕ ನಾವು, ಅಕ್ಕಿ ಹಿಂಗೆ ಏರಿ ನಕ್ಕು ನಕ್ಕು ನಲಿಯೋಣ ನೀವು ನಾವು. ನಗುವುದು ಜೀವನ ಧರ್ಮ, ಅಳುವುದು ಏಡಿಯ ಕರ್ಮ, ಅಳುವುದ ಬಿಟ್ಟು ನಗೆಯನ್ನು ನೆಟ್ಟು ಬಾಳುವುದಷ್ಟೇ ಬದುಕಿನ ಮರ್ಮ. ನೋಡಿ ಸರ್, ಮಜಾಟಕ್ಕೆ ಚೆಲ್ಲ ನಕ್ಬಿಟ್ರಲ್ವ ಸರ್. ನನ್ನ ಆತ್ಮೀಯ ಸ್ನೇಹಿತರೆ ಟೆನ್ನಿಸ್ ಕೃಷ್ಣ ಮಿಮಿಕ್ರಿ ಗೋಪಿ, ನಾನು ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀನಿ ಸರ್. ಸುಮಾರು ಕಡೆ ಆಡ್ತಾ ಇರ್ತೀರಿ ಇದು. ಅವರು ಮಜಾಟಾಗಿ ಎಲ್ಲ ಆಡ್ಬಿಟ್ಟು ಜನ ಇದು ಪುಸ್ತಕದಲ್ಲಿ ನಾನು ಬರ್ದಿರೋದು ಪ್ರಿಂಟು ಆಗಿದೆ. ಮೈಸೂರಿನ ವಾತಾವರಣದಲ್ಲಿ ನೀವು ನಿಮ್ಮ ಅವತ್ತಿನ ಕಾಲದಲ್ಲಿ ಅಯ್ಯೋ ಯಾರ್ಯಾರನ್ನೆಲ್ಲ ಭೇಟಿಯಾಗಿದೆ? ಅಯ್ಯೋ, ಭೇಟಿಯಾಗಿದ್ದ ಜೊತೆಗೆ ಒಟ್ಟಿಗೆ ಊಟ ಮಾಡಿದ್ದು ಒಂದು ಸಂದರ್ಭ ಹೇಳ್ಬೇಕು ಸರ್. ಮೈಸೂರು ಅರಮನೆಯಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತ ವಿಶ್ವದಾದ್ಯಂತ ಬರೋರು. ಕೋಟೆ ಇದೆಯಲ್ಲ, ಕೋಟೆ ಸುತ್ತಮುತ್ತ ಎರಡು ಕಡೆನೂ ಒಳಗಡೆ ಊಟಕ್ಕೆ ಕೂತ್ಕೊಳ್ಳೋರು ಲಕ್ಷಾಂತರ ಜನ. ಊಟ ಬಡಿಸೋರು ಸೈನ್ಯಾಧಿಪತಿ ತರ ಒಬ್ಬ ಈಗ ಹಾಕೊಂಡು ಬಂದ್ರೆ ಕೂತಿರೋರೆಲ್ಲ ಈಗ ನಮಸ್ಕಾರ ಮಾಡೋರು. ಅವ್ರ ಅಲಂಕಾರ, ಶಿಸ್ತುಬದ್ಧವಾದ ಡ್ರೆಸ್ಸು, ಮೇಂಟೈನು. ಈಗ ನಡ್ಕೊಂಡು ಈಗ ಬರ್ತೀರಿ ನಾವು ಊಟಕ್ಕೆ, ನಾನು ನನ್ನ ತಾಯಿ ನಮ್ಮ ಅಣ್ಣ ಇವರೆಲ್ಲ ಊಟಕ್ಕೆ ಕೂತೀರಿ. ನಾವು ಚಿಕ್ಕವ್ರೆ ಈ ಕೈ ಮುಗಿತಾ ಇದ್ವು. ಅನ್ನ ಯಾವ ರೀತಿ ಅಂದ್ರೆ ಈ ಜನ್ರೇಷನ್ ಅಲ್ಲಿ ನಾನು ನೋಡೇ ಇಲ್ಲ. ಅನ್ನ ಈಗ ಹಾಕೋರು ಪಾತಿ ತೊಡ್ಕೊಳ್ತಾ ಇದ್ವು, ಸಾರನ್ನ ಡ್ರರ್ ಅಂತ ಸುರಿಯೋರು, ದೊಡ್ಡ ಸೌಟು. ಈಗ ಆ ಸೌಟು ಮನೇಲಿ ಒಂದೇ ಸೌಟು ಸಾಕು ಎಲ್ಲರ ಮನೆಗೆ ಇಡೀಗೆ. ಈಗ ಹಾಕೋರು ಅದನ್ನ ಈಗ ಕಲ್ಸ್ಕೊಂಬಿಟ್ಟು ತಿಂದ್ರೆ ಆ ಚಿರೋಟಿ ಇದು ಒಂದಾಯ್ತು. ಆ ಸಮಯದಲ್ಲಿ ದೊಡ್ಡವ್ರ ಸವಾಸ ಹೇಗಾಗುತ್ತೆ ಅಂತ ಹೇಳಿದ್ರೆ, ವಿಶ್ವೇಶ್ವರಯ್ಯನವರು ಎಲ್ಲೋದರೂ ಪ್ರಪಂಚದಾದ್ಯಂತ ಅವ್ರು ಭಾಷಣ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದ ಮಾತು ಪ್ರಾರಂಭದಲ್ಲಿ, ಟೈಮ್ ಈಸ್ ಮನಿ, ಸಮಯ ಬಹಳ ಅಮೂಲ್ಯವಾದದ್ದು ಅಂತ. ಅದನ್ನ ಹೇಳ್ತಿದ್ರಲ್ಲ, ಗಿರಿಮಾಜಿಯವರು ಯಾವುದು ನಮ್ಮ ದುರ್ಗಾಸ್ತಮಾನ ನಾಟಕದಲ್ಲಿ 6 ಗಂಟೆಗೆ ರಿಹರ್ಸಲ್ ಇದ್ರೆ 5:15 ಬರೋರು. ನಾನು ಅವ್ರ ಜೊತೆ ಕೂತ್ಕೊಳ್ತಿದ್ದೆ, ನಾನು ಬೇಗ ಹೋಗ್ತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ದೊಡ್ಡವ್ರ ಸವಾಸ ಜಾಸ್ತಿ. ಆವಾಗ ಹೋದ್ರೆ, ಸರ್ ನಮಸ್ಕಾರ ಸರ್. ಅವರ ಆ ಕಾಲದ 1930 ಸಮಯದ ಅವರು ಮುಖ್ಯ ಚಿತ್ರಗಳ ಪ್ರಪ್ರಥಮ ನಾಯಕ ನಟರಂತವ್ರು. ಅವ್ರು ಹೇಳಿದ್ರು, ಕೃಷ್ಣನ್ ಪಾತ್ರ ಮಾಡಿದ್ರಂತವ್ರು ವಾಸುದೇವ್ ಗಿರಿಮಾಜಿ ಅವರು. ಹೌದು, ಅದನ್ನೆಲ್ಲ ಹೇಳ್ಕೊಳ್ಳೋರು. ಅವ್ರು ಮಾಡಿದ ಸಿನಿಮಾ, ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡಿದ್ದು ಬೇರೆ ಬೇರೆ ಸಿನಿಮಾದೆಲ್ಲ ಹೇಳೋರು. ಅವ್ರ ಜೊತೆಲಿ ನಾನು 3 ಭಿನ್ನವಾದ ಪಾತ್ರಗಳು. ಅವ್ರಿಗೆ ಚಾಟಿಲಿ ಹೊಡೆಯೋ ದೃಶ್ಯ, ನಿಜವಾದ ಚಾಟಿ ಕೊಟ್ಟಿದ್ರು. ಆ ನಾಟಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಬಹಳ ಅದ್ದೂರಿಯಾಗಾಯ್ತು, 1000 ಜನ ನೋಡ್ಬಿಟ್ರು. ಅದೇ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಂತು. ಅವ್ರಿಗೆ ನಾನು ಚಾವಟಿಲಿ ಹೊಡೆಯೋದು ಕೊಟ್ಟಾಗ ಏನಾಯ್ತು, ಈಗ ಹೊಡಿತಾ ಇದ್ದೀನಿ, ಜನ ಹರ್ಷೋದ್ಗಾರ, ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಿತಾರೆ. ನನಗೆ ಗೊತ್ತಿಲ್ಲ, ರಿಯಲ್ ಹೊಡೆದ್ಬಿಟ್ಟಿದ್ದೀನಿ. 75 ವರ್ಷ ಆಗೋಗಿದೆ ಅವ್ರಿಗೆ. ಮೈಯೆಲ್ಲ ಬಾಸುಂಡೆಗಳು ಬಂದ್ಬಿಟ್ಟಿದೆ. ರಮಾನಂದ್ ಸಾರ್ ತಪ್ಪಾಗೋಯ್ತು ಸಾರ್ ಅಂತೇಳಿ ಆವೇಶದಲ್ಲಿ ನಾವು ಕಲಾವಿದರು 99 ಭಾಗ ಪಾತ್ರಕ್ಕೆ ಹೋಗ್ಬೇಕು, 1 ಭಾಗ ನಾವು ಯಾರು ಅನ್ನೋದು ಗೊತ್ತಿರಬೇಕು. ನೀವು ಮೈ ಮರ್ತಿಲ್ಲ, ಚೆನ್ನಾಗೇ ಮಾಡಬೇಕು ಅಂತ ಮಾಡಿದ್ರಿ. ನಾನು ಚೂರು ಮೈ ಕೈ ಸಣ್ಣ ಪುಟ್ಟ ಬದಲಾಯಿಸಿರ್ಬೋದು, ಅದಕ್ಕೆ ನೀವು ಬೇಜಾರಾಗಬೇಡಿ, ನಾಟಕ ಚೆನ್ನಾಗಿ ಬಂತಲ್ವ ಅಂದರು. ಅವರಿಂದ ಕಲ್ತಿದ್ದು. ಇನ್ನು NR ಮಾಸೂರ್ ಎಲ್ಲಡಿಕೆ ಹಾಕೊಳ್ಳೋರು. ನಮ್ಮ ಶ್ರೀರಂಗರ ನಾಟಕಗಳು 1-2 ಮಾಡಿದೆ. ಭಾರತ ಭಾಗ್ಯ ವಿಘಾತ, ಸ್ವರ್ಗಕ್ಕೆ 3 ಬಾಗಿಲು. ಬೆಳಗ್ಗೆ 5 ಚಿಲ್ಲರೆಗೆ ಅಲ್ಲಿ ಇರಬೇಕು. ನಾನು ನಾಟಕ ಕಲಿಬೇಕು ಅನ್ನೋ ಆಸೆ. ಸರಿ, ನಾಳೆ ಬರ್ತೀನಿ ಸರ್ ಅಂತೇಳಿ ರವೀಶನ್ ಅವರು ನನ್ನನ್ನು ಹೇಳಿದ್ರು, ನಾಳೆ ಬಂದ್ಬಿಡು, ಅಲ್ಲಿ ಒಳ್ಳೆ ಪಾತ್ರ ಸಿಗುತ್ತೆ ನಿನಗೆ, ಮಾಡ್ಬೋದು, ನಿಮ್ಮಂಥ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂದರು. ಹೋದೆ, ಲೇಟಾಗಿ ಹೋದೆ, ಒಂದು 3 ನಿಮಿಷ ಲೇಟಾಗಿ ಹೋಗಿತ್ತೆ. ಟೈಮ್ ಎಷ್ಟು ಅಂದರು. ಸರ್ 5 ನಾ ಎಷ್ಟೊತ್ತಿಗೆ ಹೇಳಿದ್ದು ನಿಮಗೆ? 5 ಗಂಟೆಗೆ ಸರ್. ಲೇಟಾಗಿ ಹೊರಲಿ ಮನೆಗೂ. ಸರಿ ಸರ್, ನಾಳೆಯಿಂದ ಸರಿ ಬರ್ತೀನಿ ಸರ್, ಇವತ್ತು ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಸರ್. ತಪ್ಪೇನ ಹೊರಟ್ಬಿಡಿ ಈಗ ಅಂದ್ರು. ಸರಿ ಸರ್, ನಾಳೆಯಿಂದ ಕರೆಕ್ಟಾಗಿ ಬರ್ತೀನಿ ಸರ್ ಪ್ಲೀಸ್ ಅಂತ. ಹೋಗಾಚೆ ಎಲ್ಲಡಿಕೆ ಹಾಕೋರು ಹೊರಲಿ ಮನೆಗೂ ಬೈತ್ ಕಳಿಸ್ಬಿಟ್ರು. ಹೊರಟೆ ನಾನು. ಏನು ಇವರು ನಾಟಕದಲ್ಲಿ ಒಂದು ಪಾತ್ರಕ್ಕೆ ಹಿಂಗೆ ಬೈತಾರಲ್ಲ ಅಂತ ಹೊರಟೋಗ್ಬಿಟ್ಟು ಮಾರನೇ ದಿನ ನನಗೆ ಇದಿತ್ತು, ಅವರು ನಾಟಕದಲ್ಲಿ ಮಾಡಲೇಬೇಕು ಅಂತ ಹಠ ಇತ್ತು. 4:45 ಬಂದೇ ಬಿಟ್ಟೆ. 4:45 ಬಂದೆ. ಅವರೇ ನನಗೆ ಬೈದಿದ್ದು ಅನ್ನಿಸ್ತು. ರಮಾನಂದ ಒಂದು ರೌಂಡ್ ಹೊಡಿ ಏನಾರು ಟಕ ಹೊಡೆದೆ, ಬಂದೆ. ಇದಾಯ್ತು, ಖುಷಿ ಬಿಟ್ಟು ಪಾತ್ರ ಮಾಡಿದೆ. ಅದರಲ್ಲೂ 3 ವಿಭಿನ್ನವಾದ ರೀತಿ ಪಾತ್ರ. ಅವ್ರ ಡೈರೆಕ್ಷನ್ನೇ ಒಂಥರ.
ಅವಾಗ ಕೆಲವುದು ನನಗೆ ರಂಗಭೂಮಿ ಕೆಲವು ಬೇಕಾದಂಥ ಆಟಗಳು ಪಾಠಗಳು ಇದನ್ನೆಲ್ಲ ಜೊತೆಗೆ ಹೇಳೋರು. ನಾವು ಕಲಿಕಾ ವಿದ್ಯಾರ್ಥಿಗಳು ತಾನೆ, ಕರೆಕ್ಟ್. ಅದನ್ನ ಹೇಳ್ಕೊಡೋರು. ಅದು ನನಗೆ ಅವರಿಂದ ಒಂದು ದೊಡ್ಡ ಪಾಠ ಆಯಿತು. ಹಾಗೆ ನಮ್ಮ ಮೈಸೂರಲ್ಲಿ ಅಮರ್ ಕಲಾ ಸಂಘದ ಇದರಲ್ಲಿ ಅವರು ಕೈಲಾಸಂ ನಾಟಕಗಳು, ನಮ್ಮ ಕಂಪ್ನಿ, ತಾಲಿ ಕಟ್ಟೋಕ್ಕೂ ಕೂಲಿನೇ, ಇದರಲ್ಲಿ ಅವರು ನಾಟಕ ನೋಡಿದವ್ರು ಹೇಳಿದ್ರು, ಬಹುಶಃ ಈ ನಾಟಕ ಬಹುಶಃ ಕೈಲಾಸ ನಿನ್ನಂಥವ್ರಿಗೂ ಅಂತ ಬರೆದಿದ್ದು ಅಂತ ಕಾಣುತ್ತೆ. ಪಾತ್ರ ನೋಡಿ ಹೇಳಿದ್ರು, ಒಳ್ಳೆ ವಿಮರ್ಶೆನೂ ಬಂತು ಅದರಲ್ಲಿ. ಅದಾದ್ಮೇಲೆ ಯೋಗ ನರಸಿಂಹ ಅವರು ತಗೊಂಡ್ರು ಕೈಕಾರಾಣಿ. ಅವರು ಕೈಕಾರಾಣಿಯಲ್ಲಿ ನೋಡಿ ನಾಟಕಕ್ಕೂ ಸಿನಿಮಾಕ್ಕೂ ಹೆಂಗೆ ಹೀಗಿರುತ್ತೆ. ಕೈಕಾರಾಣಿಯಲ್ಲಿ ಮಾಡಿದೆ, ರಾಜೇಂದ್ರ ಸಿಂಗ್ ಬಾಬುರವರು ಅವಾಗ ಕಲ್ಯಾಣೋತ್ಸವ ತೆಗಿತೀರೋ ಅದರಲ್ಲಿ ಕುಡುಕನ ಪಾತ್ರ ಹಾಕ್ಬಿಟ್ರು ನನಗೆ. SP ಬಾಲಸುಬ್ರಹ್ಮಣ್ಯ ಮತ್ತು ಅಂಬರೀಷ್ಗೆ ವೈಲಿನಲ್ಲಿ ಹೇಳ್ಕೊಡೋ ಗುರು ಒಂದು 5 ದಿನ ಕಾಲ್ಚೀಟು, ಒಳ್ಳೆ ಪೇಮೆಂಟ್ ಕೊಟ್ಟರು ಜಗದೀಶ್ ಅವರು. ಆದರೆ ಯೂನಿಟಿ ಬಿಲ್ಡಿಂಗಲ್ಲಿ 3 ದಿನ ಫೈಟಿಂಗು. SP ಬಾಲಸುಬ್ರಹ್ಮಣ್ಯ ಅವ್ರ ಟೋಪಿ ನನ್ಗೆ ಹಾಕ್ಬಿಡ್ತಾ, ಇವ್ರು ಬಂದು ಹೊಡೆಯೋದು, ಇವೆಲ್ಲ ಭಾಳ ತಮಾಷೆ ಆಗಿರೋದು. ಅಂದರೆ SP ಬಾಲಸುಬ್ರಹ್ಮಣ್ಯ ನೆಂಟು ಸಿಕ್ಬಿಡ್ತಲ್ಲ. ಕರೆಕ್ಟ್. ನೋಡಿ, ನೇರವಾಗಿ ಮಾತಾಡಿದ್ರೆ ಸತ್ಯ ಯಾವತ್ತೂ ಸಾಯಲ್ಲ. ಅವ್ರ ಹತ್ರ ತುಂಬ ಮಾತಾಡ್ಬಿಟ್ಟೆ ನಾನು ಫೈಟಿಂಗ್ ಸೀನಲ್ಲಿ. ಖಾಲಿ ಇದ್ದಾಗ ನನಗೆ ಅವ್ರದ್ದು ಇದು ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ಯಾರೋ, ನೀತಿ ನ್ಯಾಯವೇ ಕಾಣದಾಗಿ, ಗಾಂಧಿನಗರ ಅನ್ನೋ ಸಿನಿಮಾದು ಹಾಡನ್ನು ಅವ್ರ ಹತ್ರ ಹೇಳ್ಬಿಟ್ಟೆ. ಏನು ಸರ್ ಅದು ಸಿನಿಮಾದಲ್ಲಿ ಹಬ್ಬಬ್ಬ ಅಸಾಧ್ಯದು. ಹೀಗೆ ಮಾತಾಡ್ಕೊಂಡು ಬಂದಾಗ ಏನಾಯ್ತು, ಅದಾದ ನಂತರದಲ್ಲಿ ಅವ್ರ ಜೊತೆ ಒಂದು 7-8 ದಿನ ಆದಾಗ, ಆ ಸಮಯದಲ್ಲಿ ನಾ ಹೇಳಿದೆ, ಅವಾಗ TV ಯಲ್ಲಿ ಅವ್ರದ್ದೊಂದು ಕೆನರಾ ಬ್ಯಾಂಕ್ನವರು ಒಂದು ಎದೆ ತುಂಬಿ ಆಡಿದಿನ ಏನೋ ಒಂದು ಬರ್ತಾ ಇತ್ತು. ಆ ಸಮಯದಲ್ಲಿ ಒಬ್ಬರು ವರದರಾಜ್ ಅನ್ನೋರು, ರಮಾನಂದ್ ನಾನು ಶೂಟಿಂಗಲ್ಲಿ ಇದ್ದೀನಿ, ಇವರಿದ್ದಾರೆ SP ಬಾಲಸುಬ್ರಹ್ಮಣ್ಯ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕಲ್ಲ ಅಂದರು. ನೀವೊಂದು ಕೆಲಸ ಮಾಡ್ತೀರಾ, ಅವ್ರನ್ನ ಮಾತಾಡಿಸ್ಕೋಬೇಕಾದ್ರೆ ಅಂದೆ. ನೀವು ಸೀದಾ ಹೋಗಿ ಅವ್ರ ಮುಂದೆ ಹೋಗ್ಬಿಡಿ, ಬಾಡಿಗಾರ್ಡ್ ಇರ್ತಾರೆ, ಮುಂದೆ ಹೋಗ್ಬಿಟ್ಟು ಸರ್ ಮೈಸೂರು ರಮಾನಂದ್ ಅವ್ರು ಕಲಿಸಿದ್ದು ಅಂತ ಹೇಳ್ಬಿಡಿ. ನಾನು ಅಷ್ಟು ಅವ್ರಿಗೆ ಮೇಲಿನ ಮೇಲೆ ಮಾತಾಡ್ಬಿಟ್ಟಿದ್ದೀನಿ, ಖಂಡಿತ ಮಾತಾಡಿಸ್ತಾರೆ ಅಂತ ಹೇಳಿದೆ. ಅವ್ರು ಹೋಗ್ಬಿಟ್ಟು ಸರ್ ಮೈಸೂರು ರಮಾನಂದ್ ಹೇಳಿದ್ರು ನಿಮ್ಮನ್ನ ಮಾತಾಡಿಸ್ಬೇಕು, ನಾನು ಅದಕ್ಕೆ ಬಂದಿದ್ದೀನಿ, ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ರು. ಈಗಿದ್ದಾರೆ ಹೊಸಕೆರೆಹಳ್ಳಿಲಿ ಅವ್ರನ್ನ ಬಿಡಿ ಅಂತ ಹೇಳಿದ್ರು. ಒಳಗಡೆ ಹೋದ್ರು, ಫೋಟೋ ಗೀಟ ಎಲ್ಲ ತೆಗೆಸ್ಕೊಂಡು ಬಂದರು. ಹೇಗಿದ್ದಾರೆ ಮೈಸೂರು ರಮಾನಂದು? ಚೆನ್ನಾಗಿದ್ದಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಧೈರ್ಯ ಮಾತಾಡಿದ್ರಿಂದ ಅವಕಾಶ ತೆಗೆದು ಫೋಟೋ ಇಟ್ಕೊಂಡಿದ್ದಾರೆ. ಈಗಲೂ ಪ್ರಯತ್ನನೇ ಪಡೆದೇ ಹೋದ್ರೆ, ಹೌದಪ್ಪ, ನಾವು ಸೋತು ಹೋದ್ರೆ ಪ್ರಯತ್ನ ಪಡಬೇಕು. ಈ ರೀತಿ ಏನಾಯ್ತು, ಹಂತವಾಗಿ ಅವಕಾಶಗಳು ಮೇಲಿನ ಮೇಲೆ ಸಿಗ್ತಾ ಬಂತು. ಒಬ್ಬ ನಟನಾಗೋದಕ್ಕೆ ನನಗೆ ಬೇರೆ ಬೇರೆಯವರು ಸಹಕಾರ ಕೊಟ್ಟಿದ್ದರಿಂದ ಇವತ್ತೊಬ್ಬ ಕಲಾವಿದನಾಗಿ ಜನ ಗುರ್ಸೋ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಈಗ ಮೈಸೂರಲ್ಲಿ ಅಶ್ವಥ್ ಇದ್ರು, ತುಂಬಾ ಜನ ಇದ್ರು, KS ಅಶ್ವಥ್, ಇವರೆಲ್ಲ ಅವರೆಲ್ಲ ಒಡನಾಟಕ್ಕೆ. ಹೌದೌದು, KS ಅಶ್ವಥ್ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆಲೂ ಮಾಡಿದೆ. ಅವ್ರ ಜೊತೆಲೆ ಒಂದು 3ನೇ 4ನೇ ಸಿನಿಮಾದಲ್ಲಿ ಅವ್ರ ಜೊತೆಲೆ ಸಂಭಾಷಣೆ ಇತ್ತು. ಪಣಿ ರಾಮಚಂದ್ರ ಅವರ ಹೂವೊಂದು ಬೇಕೋ ಬಳ್ಳಿಗೆ, ಅದರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರ ಜೊತೆ ಇದು ಮಾಡಿದೆ. ನನ್ನ ವಾಯ್ಸ್ ಜೋರಿದೆ ನೋಡಿ, ಜೋರಿದೆ. ಅವ್ರು ಡೈಲಾಗ್ ಕೊಟ್ಟರು, ಅವರು ರೋಲಿಂಗ್ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಅಶ್ವಥ್ ಅವ್ರ ಮುಂದೆ ಜೋರಾಗಿ ಬಿಟ್ಟ ಡೈಲಾಗ್ ಮರ್ತ್ಬಿಟ್ರವ್ರು ಅವರೇ. ನಾನು ಚೆನ್ನಾಗಿ ಆಮೇಲೆ ಕೇಳಿದ್ರೆ, ನಿಮ್ಮ ಮನೆಗೆ ಬಂದಿದ್ದೆಲ್ಲ ಸರ್ ಅಂತ ಹೇಳಿದೆ. ಆಮೇಲೆ ನೀವು ರಂಗಭೂಮಿಲಿ ತಾನೆ? ಹೌದು. ವಾಯ್ಸು ಮಾನಿಟ್ರಲ್ಲಿ ಮೆತ್ತಗೆ ಮಾತಾಡಿದ್ದೆ, ಈ ಟೇಕಲ್ಲಿ ಜೋರಾಗಿ ಮಾತಾಡ್ಬಿಟ್ಟಿದ್ದೆ. ಅವರು ಕನ್ಫ್ಯೂಸ್ ಆಗ್ಬಿಟ್ಟು ಇದಾಡ್ದು. ಆಮೇಲೆ ಅವ್ರ ಜೊತೆಯಲ್ಲಿ ಅವಕಾಶ ಆಯಿತು. ಆಮೇಲೆ ಡಿಕ್ಕಿ ಮಧುರಾಯರು ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧ ನಟರು, ಅವರೇ ಹೇಳಿದ್ದು ಮಾತು ಸುಳ್ಳಾಗ. ಆಮೇಲೆ ತಾಯ್ನಾಗೇಶ್ ಜೊತೆ ಹೇಳ್ತೀನಿ, ಡಿಕ್ಕಿ ಮಧುರಾವು ಅವರು ನನಗೆ ಒಂದು ಬಾಡಿಗೆ ಮನೆಯಲ್ಲಿದ್ದರು. ಅವರು ಬಹುತೇಕ ಚಿತ್ರಗಳನ್ನ ನೋಡಿದ್ದೆ. ಮೊದಲ ತೇದಿ ಅನ್ನೋ ಸಿನಿಮಾದಲ್ಲೂ ನೋಡಿದ್ದೆ. ಮೊದಲ ತೇದಿ ಅನ್ನೋ ಸಿನಿಮಾದಲ್ಲಿ ನಡಿಗರ್ ತಿಲಗಂ ಶಿವಾಜಿ ಗಣೇಶನ್ ಅವ್ರು ಮಾಡಿರ್ತಾರೆ. ಒಂದೇ ಒಂದು ಡೈಲಾಗ್ ಅವ್ರಿಗೆ, ಶಿವಾಜಿ ಗಣೇಶನ್ಗೆ ಏನಂತ ಹೇಳಿದ್ರೆ, ಡಿಕ್ಕಿ ಮಧುರಾವ್ ಬರ್ತಾರೆ, ಡಿಕ್ಕಿ ಮಧುರಾವ್ಗೆ ಶಿವಾಜಿ ಗಣೇಶನ್ ಕೇಳ್ತಾರೆ, ಏನರೀ ಕೆಲಸ ಸಿಕ್ಕೀತಾ? ಯಾರು ಶಿವಾಜಿ ಗಣೇಶನ್ ಕೇಳೋ ಮಾತಿದು. ಆ ಡೈಲಾಗಲ್ಲಿ ಅವ್ರು ಗಮನ ಸೆಳೀತಾರೆ. ಒಂದು ಚಿಕ್ಕ ಡೈಲಾಗ್ ಆಗಲಿ ಅದಕ್ಕೆ ಜೀವವನ್ನು ತುಂಬಿ ಅವರು ಇದು ಮಾಡ್ತಾರೆ. ಇದು ಒಂದು. ಆಮೇಲೆ ಅವರ ಬದುಕು ಕೊನೆ ದಿನದಲ್ಲಿ ಶುಭ ಮಂಗಳ ಎಲ್ಲ ಬಂದಾಗ ಅವ್ರಿಗೆ ಪಾತ್ರ ಕೊಟ್ಟಿರಲಿಲ್ಲ. ನನ್ನ ಹತ್ರ ಹೇಳೋರು, ನಾನು ಅವ್ರನ್ನ ಭೇಟಿ ಮಾಡ್ತಿದ್ದೆ. ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಮನೆ ತನಕ ಕೋಲು ಇಟ್ಕೊಂಡು ಬರೋರು. ಆ ಕೋಲು ಇಟ್ಕೊಂಡು ಅವ್ರ ಮನೆ ತನಕ ಬಿಟ್ಟು ಬರ್ತೀವಿ. ಈಗ ಅವ್ರ ಮನೆ ಸಂಸಾರದವರು ಡಿಕ್ಕಿ ಪ್ರಕಾಶನ ಅಂತ ಮಾಡಿ ತುಂಬ ಚೆನ್ನಾಗಿದಾರಂತೆ. ಆಮೇಲೆ ಇನ್ನೊಂದು ತಾಯಿ ನಾಗೇಶ್. ತಾಯಿ ನಾಗೇಶ್ ಯಾರು? ಕನ್ನಡದವರು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೋಡಿ ಸರ್, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಈ ಹೃದಯ ನಿನಗಾಗಿ
ಕನ್ನಡದವ್ರು ಅಂತ ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ ಅಂತ ನಾನು ಅವ್ರ ಹತ್ರ ತಮಿಳು ಮಾತಾಡಿದೆ. சார் உங்கள் படம் நான் நிறைய பார்த்திருக்கேன் சார், பட்டண பூத்தம்ல என்ன சார் உங்கள் ஆக்டிங் இந்த ಉಲಗದಲ್ಲಿ ಯಾರು ಪಡಿಕಾದೇ ಇಲ್ಲ ಸರ್. ನನಗೆ ವರ್ಕು ಮರ್ಕು ತಮಿಳಲ್ಲಿ ಮಾತಾಡಿದೆ. ಅವ್ರು ಹೇಳಿದ್ರು, ರೀ ರಮಾನಂದ್ ಕನ್ನಡದಲ್ಲಿ ಮಾತಾಡ್ರಿ ಅದ್ರ. ನಾನು ಸರ್ ನಿಮ್ಗೆ ಕನ್ನಡ ಬರುತ್ತಾ ರೀ? ನಾನು ಅರಸೀಕೆರೆಯವ್ರಿ, ನನಗಿಲ್ಲ ಅವಕಾಶ ಸಿಗಲಿಲ್ಲ ಅಲ್ಲಿ ಓದಿದ್ರು. ಪ್ರಾಮಾಣಿಕವಾಗಿ ಸರ್. ಎಲ್ಲಿ ಅಂತ ಹೇಳಿದ್ರದು ಶ್ರೀರಂಗಪಟ್ಟಣಕ್ಕೆ ಹೋಗೋ ಮಧ್ಯದಲ್ಲಿ ಶೂಟಿಂಗ್ ನಡೀತಾ ಇದ್ದು ಅಲ್ಲಿ ಆಗ ಹೇಳಿದ್ರು. ಆಮೇಲೆ ಅವ್ರ ಮುಂದೇನು ಇದೇ ಹೇಳಿದ್ದೆ, ಕನ್ನಡದ ಬಗ್ಗೆ ಹೇಳಿದ್ದೆ. ಏನು ಹೇಳಿದ್ದೆ ಅಂತಂದ್ರೆ, ಸರ್ ನೋಡಿ ನಾನು ಸಾಮಾನ್ಯ ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ಕನ್ನಡದ ಬಗ್ಗೆ ಬಂದಾಗ ನಿಮ್ಮ ಮುಂದೆ ಹೇಳ್ಬೇಕು, ನೀವು ಕನ್ನಡದವ್ರು ಅಂತ ಕೇಳಿದ್ರೆ ನನಗೆ ಮನಸ್ಸಂತೃಪ್ತಿ ಆಗ್ಬಿಡ್ತು. ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ, ಹೆಸರು ಕನ್ನಡ, ಉಸಿರು ಕನ್ನಡ, ಅಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ, ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮಣ್ಣ ಕನ್ನಡ, ಬಿ ಗಣಪತಿ ಕನ್ನಡ, ಅಲ್ಲಮಾದಿ ಶಿವಚರಣರ ನಾಡು ಕನ್ನಡ, ಕನ್ನಡ ಕನ್ನಡ ಕನ್ನಡ, ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ, ಬೆಳೆ ಸುಳಿಸಲು ಕಸ್ತೂರಿ ಕನ್ನಡ ಅಂತ ಚಪ್ಪಾಳೆ ತಟ್ಟುಬಿಡೋರು. ನೆನ್ನೆ ಜೈಮಾಲ ಅವ್ರ ಸಮ್ಮುಖದಲ್ಲಿ ಗೀತೆನ ಹೇಳಿದೆ. ಯಾಕೆಂದ್ರೆ ನಮ್ಮ ಕನ್ನಡಕ್ಕೊಂದು ವಿಶೇಷವಾದ ಇದಿದೆ. ಇಂಗ್ಲಿಷ್ ಭಾಷೆಗೆ ಅಂತ ಇದೆ ಲಿಪಿನೇ ಇಲ್ವಲ್ಲ, ಧ್ವನಿಯೂ ಇಲ್ಲ, ಧ್ವನಿ ಇಲ್ಲ. ಆದ್ರೆ ಅದಕ್ಕೊಂದು ಜೋಕ್ ಹೇಳಿ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ. ಹೇಳ ನೋಡಿ, ಇದು ಒಂದ್ ಕಡೆ ಕೇಳಿದ್ದು, ನಮ್ಮಣ್ಣ ಹೇಳಿದ್ದು, ಅದನ್ನ ಬಹಳ ತಮಾಷೆ ಇದೆ. ನಮ್ಮಪ್ಪ ನನಗೆ ಇಂಗ್ಲಿಷ್ ಕಲ್ತ್ಕೊಳ್ಳೋ ಅನ್ನೋರು. ಬೇಡ ಕಣಪ್ಪ, ಇಂಗ್ಲಿಷ್ ನಂಗೆ ಬರೀಕಿಲ್ಲ, ಅದಕ್ಕೆ ಲಿಪಿನೇ ಇಲ್ವಂತೆ, ಬೇಡ ಅಂತ ಹೇಳ್ತೆ. ಏಯ್ ಇಂಗ್ಲಿಷ್ ಕಲ್ತ್ಕೋಬೇಕಣ, ಮಾತಾಡ್ಬೇಕು ಅಂತ ಹೇಳ್ತಿರೋ. ಬೇಡಪ್ಪ ಅಂತ ಹೇಳ್ದೆ. ನಮ್ಮ ಮನೆಗೆ ಅವತ್ತು ಸುಬ್ರಾಯರು ಬಂದ್ಬಿಟ್ರು. ಸುಬ್ರಾಯರು ಬಂದವ್ರು ಏನ್ ಮಾಡಿದ್ರು, ನನ್ನ ಮೇಲಿನ ಕೆಳಗಡೆ ತಂಗ ನೋಡಿದ್ರು. ವಾಟ್ ಈಸ್ ಯುವರ್ ನೇಮ್ ಐಸೆ ಅಂದ್ರು. ನಾನು ತಿರ್ಕೊಂಬಿಟ್ಟೆ ಈ ಕಡೆ. ಹೇ ಯು ವಾಟ್ ಈಸ್ ಯುವರ್ ನೇಮ್ ಅಂದ್ರು. ನಮ್ಮ ಅಪ್ಪನ ಕಡೆ ನೋಡ್ಬಿಟ್ಟು ಸುಬ್ರಾಯರ್ ಕಡೆ ನೋಡಿದ್ರು. ಇಂಗ್ಲಿಷ್ ಬರಲ್ವಾ ನಿಂಗೆ ಅಂದ್ರು. ABCD ಯಾರು ಬರುತ್ತಾ ಅಂದ್ರು. ಬರುತ್ತೆ ಅಂತ ಹೇಳಿದೆ. ಹೌದಾ ಹೇಳು ನೋಡೋಣ ಅಂದ್ರು. ನಾ ಹೇಳ್ಬೋದು, ನೀವು ಬೈತೀರಾ ಅಂದೆ. ಬೈಯಲ್ಲ ಅಂದ್ರು. ABCD ಅಂದೆ. ಸುಬ್ರಾಯರ್ ನೋಡಿದೆ. ಹೇಳು ಅಂದ್ರು. ಬೈಯಲ್ವಾ ಅಂದೆ. ಬೈಯಲ್ಲ ಅಂದ್ರು. ನಾನು ಧೈರ್ಯ ಮಾಡ್ಕೊಂಡೆ. ABCD ಸುಬ್ರಾಯರ್ ಇಡ್ತಿ ಬೋಸಡಿ ಅಂದೆ ಊಟ. ಅಂದ್ರೆ ಕನ್ನಡಕ್ಕೆ ವಿಶೇಷವಾದ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಇವತ್ತು ಕನ್ನಡ ಚಿತ್ರ ನೋಡಿ, ನಾವೆಲ್ಲ ಶಿರ್ಡಿಗೆ ಹೋಗ್ತೀವಲ್ವಾ, ನೋಡಿ ಶಿರ್ಡಿಯಿಂದ ಸ್ವಲ್ಪ ದೂರ ಗುಹೆ ಇದೆ ಒಂದು, ಅಲ್ಲಿ ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿದ್ರು KANNAD ಅಂತ. ನಾನು ಅಲ್ಲಿ ಹೋದಾಗ ನನ್ನ ಮೈಸೂರು ರಮಾನಂದ್ ಈಗೊಂದು 6 ವರ್ಷದಿಂದ, ಸರ್ ನೀವು ಕನ್ನಡ ಮಾತಾಡ್ತಾ ಇದ್ದೀರಿ ರೀ, ಇಲ್ಲಿ ತುಂಬ ಸಂಸಾರಗಳು ಕನ್ನಡದವ್ರು ಇದ್ದಾರೆ ಸರ್. ನನ್ನನ್ನು ಗುರುತು ಬಿಡ್ರೆ ಸರ್, ಇದೇನು ಸರ್ ಊರ ಹೆಸರು ಇದು, ಕನ್ನಡ ತಾಲೂಕು ಸರ್ ಅದು ನನಗೆ ಎಲ್ಲಿಲ್ಲದೆ ಇರೋ ಸಂತೋಷ ಹಾಕೊಳ್ಬಿಡ್ದು. ಕನ್ನಡ ತಾಲೂಕು ಅಲ್ಲಿ ಶಿರ್ಡಿಲಿದೆ ನೋಡಿ. ಅದನ್ನ ಮುಂಬಾದೇವಿ, ಮುಂಬೈಯ ಭಾಷೆ ಒಂದು ಕಾಲದಲ್ಲಿ ಕನ್ನಡ. ಹೌದೌದು. ಅಲ್ಲೂ ನನ್ನನ್ನು ಕರೆಸಿದ್ರು. ಕುಂದಾಪುರ ಕನ್ನಡ ಸಂಘದವರು ನನ್ನನ್ನು ಕರೆಸಿ ಅಲ್ಲಿ ನಾಟಕವನ್ನು ಮಾಡಿಸಿದ್ರು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಕನ್ನಡ ನಾಟಕಗಳನ್ನ ಬೇರೆ ಬೇರೆ ಕಡೆ ಡೆಲ್ಲಿಲಿ ಅಲ್ಲಿ ರೇಣುಕುಮಾರ್ ಇದ್ದಾರೆ. ಕನ್ನಡ ಅಂದ್ರೆ ಒಂದು ವಿಶೇಷವಾದ ಇದು. ಅವ್ರಿಗೊಂದು ಕನ್ನಡ ಭಾಷೆಯನ್ನು ಬೆಳೆಸ್ಬೇಕು, ಕನ್ನಡ ಸಂಘವನ್ನು ಬೆಳೆಸ್ಬೇಕು ಅಂತ ಅಲ್ಲೆಲ್ಲ ಕನ್ನಡಿಗರೆಲ್ಲ ಒಟ್ಟಾಗಿ ಸೇರಿದ್ದಾರೆ. ಇದೆಲ್ಲ ಹೇಳ್ಬೇಕಾದ್ರೆ ಅದಕ್ಕೂ ಮುಂಚೆ ನಾನೊಂದು ಮಾತಾಡ್ತಾ ಇದ್ದೆ. ಅಲ್ಲೂ ಹೇಳಿದ್ದೆ, ಎಲ್ಲಿ ನಮ್ಮ ದೆಹಲಿ ಕನ್ನಡ ಸಂಘ, ಕುಂದಾಪುರದ ಕನ್ನಡ ಸಂಘ, ಇತ್ತೀಚೆಗೆ ಒಂದು ದೊಡ್ಡದು ಯಾವುದೋ ಒಂದು ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಕರೆಸಿದ್ರು. ಕನ್ನಡ ಒಂದು ಹೇಳಿದೆ, ಕನ್ನಡದ ಬಗ್ಗೆ ಒಂದು ಮಾತಾಡ್ತೀನಿ ಕೇಳಿ. ನನ್ನ ಅಣ್ಣ ಬರೆದಿರೋದು ಏನು ಬರೆದಿದ್ದಾರೆ ಅಂತ ಹೇಳಿದ್ರು ಅವರು. ಬರೆದಂತೆ ಬೆಳೆಸುವ ಭಾಷೆ, ಸಿರಿವಂತ ಬರಹದ ಭಾಷೆ ಕನ್ನಡ, ನಮ್ಮ ಕನ್ನಡ. ದ್ರಾವಿಡ ದೊಡಲಲ್ಲಿ ಅಣುವಾಗಿ ಕಣವಾಗಿ ನಳನಳಿಸಿ ಉದಯಿಸಿತೋ ಚೆಲುವಿನ ಕನ್ನಡ. ಚಿಂತಕ ಕುವೆಂಪು, ನಾದಲೋಕದ ಬೇಂದ್ರೆ, ಗೋವಿಂದ ಪೈ, ಗಟ್ಟಿಗ ಗುಂಡಪ್ಪ, ರಾಜರತ್ನರು ಹುಟ್ಟಿ ಹಾಕಿದ ಕನ್ನಡವಪ್ಪ, ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ. ಜನ ಈಗ ಚಪ್ಪಾಳೆ ತಟ್ಟಾರೋ. ನಮ್ಮ ಅಣ್ಣಗೆ ಹೇಳಿದೆ, ಇದನ್ನ ಕೆಲವು ಕಡೆ ಬಳಸ್ಕೊಳ್ತೀನಿ ಅಂತ. ಯಾಕೆಂದ್ರೆ ಬರೆದವ್ರ ಹೆಸರು ಹೇಳ್ಬೇಕು. ಹೌದಪ್ಪ, ಕೆಲವು ಹೇಳಲ್ಲ ಸರ್, ಮಜಾ ಟಾಕೀಸಲ್ಲೆಲ್ಲ ನಕ್ಬಿಟ್ಟ ತಮ್ಮದೇ ಅಂತ ತಿಳ್ಕೊಳ್ತಾರೆ ಎಷ್ಟೋ ಜನ. ನೋಡಿ ಸರ್, ಮಜಾ ಟಾಕೀಸಲ್ಲೆಲ್ಲ ನಕ್ಬಿಟ್ರಲ್ವ ಸರ್. ನನ್ನ ಆತ್ಮೀಯ ಸ್ನೇಹಿತರೆ ಟೆನ್ನಿಸ್ ಕೃಷ್ಣ ಮಿಮಿಕ್ರಿ ಗೋಪಿ, ನಾನು ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀನಿ ಸರ್. ಸುಮಾರು ಕಡೆ ಆಡ್ತಾ ಇರ್ತೀರಿ ಇದು.
ಅವರು ಮಜಾಟಾಗಿ ಆಡ್ಬಿಟ್ಟು ಜನ ಬಿದ್ದು ಪುಸ್ತಕದಲ್ಲಿ ನಾನು ಬರ್ದಿರೋದು ಪ್ರಿಂಟು ಆಗಿದೆ. ನೋಡಿ ಯಾವುದು ಅಂದ್ರದು ನಿಂತ್ಕೊಳ್ಳಿ ಅಲ್ಲಲ್ಲ ಕುಂತ್ಕೊಳ್ಳಿ ಅಂತ ನಾಟಕ. ಕೂತಿರ್ತೀನಿ ನಾನು, ಅಳಿಯ ಬರ್ತಾನೆ, ಅಳಿನ ಕೇಳ್ತೀನಿ ಏನೇ ನಿನ್ನ ಹೆಸರು ಅಂತ, ನಿಂತ್ಕೊಳ್ಳಿ ಅಂತಾನೆ. ಏನು ನನ್ನ ಮನೆಗೆ ಬಂದು ನನ್ನೇ ನಿಂತ್ಕೊಳ್ಳಿ ಅಂದ್ಬಿಟ್ನಲ್ಲ. ನಿಂತ್ಕೊಂಡೆ, ಏನ್ ನಿನ್ನ ಹೆಸರು? ನಿಂತ್ಕೊಳ್ಳಿ ಅಂತ ಹೇಳಿದ್ನಲ್ಲ, ನಿಂತ್ಕೊಂಡೇ ಇದ್ದೀನಲ್ಲಪ್ಪ, ಏನ್ ನಿನ್ನ ಹೆಸರು ಹೇಳು? ನನ್ನ ಹೆಸರೇ ನಿಂತ್ಕೊಳ್ಳಿ ಅಂತ. ಓಹೋ, ನಿನ್ನ ಹೆಸರೇ ನಿಂತ್ಕೊಳ್ಳ, ನಿಮ್ಮ ಅಪ್ಪನ ಹೆಸರೇನೋ? ಕುಂತ್ಕೊಳ್ಳಿ, ಕೂತ್ಕೋತೀನಿ. ನಿಮ್ಮ ಅಪ್ಪನ ಹೆಸರೇನು? ಕುಂತ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾನೆ. ಕುಂತ್ಕೊಂಡಿದ್ದೀನಲ್ಲ, ಏನ್ ಭರತನಾಟ್ಯ ಮಾಡ್ತೀನಿ, ಯಕ್ಷಗಾನ ಮಾಡ್ತೀನ? ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರೇ ಕುಂತ್ಕೊಳ್ಳಿ. ಓಹ್, ನಿಮ್ಮ ತಾಯಿ ಹೆಸರಿನ ಬರ್ಕೊಳ್ಳಿ. ಓಹೋ, ಹೆಣ್ಣು ಮಕ್ಕಳೇ ಹೀಗೆ, ಹೆಂಗಸರೇ ಹೀಗೆ. ಮೊದಲು ತಂದೆ ಹೆಸರು ಇಟ್ಕೊಂಡಿರ್ತಾರೆ, ಮದುವೆ ಆದ್ಮೇಲೆ ಗಂಡನ ಹೆಸರು ಸೇರಿಸ್ಕೊಂಡ್ಬಿಡ್ತಾರೆ, ಉದ್ದ ಆಗ್ಬಿಡ್ತಾರೆ. ಬರ್ಕೊತೀನಿ ಹೇಳು, ನಿಮ್ಮ ತಾಯಿ ಹೆಸರು ಹೇಳು. ಬರ್ಕೊಳ್ಳಿ. ಪಿನ್ ಇರೋದಕ್ಕೆ ಬರ್ಕೊಳಕಲ್ದೆ ಕೆರ್ಕೊಳಕ ಹೇಳೇ ಬರ್ಕೊತೀನಿ, ನಮ್ಮ ತಾಯಿ ಹೆಸರೇ ಬರ್ಕೊಳ್ಳಿ. ಓಹೋ, ನಿಮ್ಮ ಊರು ಯಾವ್ದು ಕೇಳಬೇಡಿ. ಇದೆಲ್ಲ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಇದನ್ನ ಅಲ್ಲಿ ಹೊಡೆದ್ಬಿಟ್ರು ಸರ್. ನಾನು ಹೇಳೋದು ಒಂದು ಹಾಸ್ಯ ಕಾರ್ಯಕ್ರಮ. ನಿಮ್ಮ ಹೆಸರು ಹೇಳ್ಬೇಕಿತ್ತಲ್ಲ, ಯಾರು ಹೇಳಲಿಲ್ಲ ಸರ್. ನೋಡಿ, ಈಗಲೂ ತುಂಬಾ ಜನ ಮಾಡ್ತಾರೆ ಸರ್, ಕರ್ನಾಟಕದಾದ್ಯಂತ ಗಿಲಿ ಮಾಡಿದಾರಂತೆ ಈ ಥರದ್ದು. ಬೇಗ ನಾನು ಪ್ರಿಂಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಯಾರೋ ಒಬ್ರು ಹೇಳಿದ್ರು, ಈ ಛತ್ತೀಸ್ಗಢದಲ್ಲಿದ್ದಾರೆ, ನಾನು ಕಾಪಿ ರೇಟ್ ಒಂದು ಮಾಡ್ಕೊಡ್ತೀನಿ ಬನ್ನಿ ನಿಮಗೆ, ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ಅದು ಹೇಳೋದಿಲ್ಲ ಸರ್, ಯಾರು ಹೇಳಲ್ಲ. ಈಗ ಬಾಲಕೃಷ್ಣ ಅವರು, TN ಬಾಲಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋಬೇಕು. CV ಶಿವಶಂಕರ್ ಅವ್ರನ್ನ ನೆನಪು ಮಾಡ್ಕೋಬೇಕು. GV ಅಯ್ಯರ್ನ, ದೊಡ್ಡವ್ರನ್ನೆಲ್ಲ ಯಾಕೆ ಅವ್ರ ಜೊತೆಲಿ ನಾನು ಕೆಲಸ ಮಾಡಿಬಿಟ್ಟೆ ಸರ್. GV ಅಯ್ಯರ್ ಜೊತೆಯಲ್ಲಿ ಒಂದು ಧಾರಾವಾಹಿ ರಾಮವಳ್ಳಿಲಿ ಅವರ ಆಶ್ರಮದಲ್ಲಿ ಹೋರಾಟದ ಬದುಕು ಏನೋ ಒಂದು ಸುನಿಲ್ ಪುರಾಣಿಕ್ ಡೈರೆಕ್ಷನ್ ಮಾಡಿದ್ರು, ಅದೃಷ್ಟದ ಹೋರಾಟ. ಅದರಲ್ಲೊಂದು ಪ್ರಮುಖವಾದ ಪಾತ್ರ ಕೊಟ್ಟಿದ್ರು. ಎಲ್ರಿಗೂ ಹೇಳೋರು GV ಅಯ್ಯರು, ಈಗ ಮಾಡಿ ಆಗ ಮಾಡಿ. ನಾನು ಕೇಳಿದೆ, ಅಲ್ಲ ಸರ್ ನನ್ಗೆ ಯಾಕೆ ನೀವು ಹೇಳೋದಿಲ್ಲ? ನಾನು ತಪ್ಪು ಮಾಡಲ್ವಾ? ಮಾಡಿದಾಗ ನೀನು ತಪ್ಪು ಮಾಡ್ತಾ ಇಲ್ಲ ಅಂದರು. ಅದು ಯಾಕೆ ಹೇಳ್ತೀನಿ ಅಂತಂದರೆ, ರಾಜ್ಕುಮಾರ್ ಅವರಿಲ್ಲ, ವಿಷ್ಣುವರ್ಧನ್ ಇಲ್ಲ, ದೊಡ್ಡ ಅತಿರಥಮಾರ್ ಸೋಮಶೇಖರ್ ಅವರಲ್ಲ, ವಿಜಯ ರೆಡ್ಡಿ ಇಲ್ಲ. ಆದರೂ ದೊಡ್ಡವರ ದೇಹವದು ಅಳಿದರೇನಂತೆ, ಅವರಾತ್ಮ ನುಡಿಗಳದು ಎಂದೆಂದಿಗೂ ಅಮರ. ಕರೆಕ್ಟ್. మరి ಇದನ್ನ ನಾನೆಲ್ಲ ಹೇಳಿರೋದು. ಇದನ್ನ CV ಶಿವಶಂಕರ್ ಅವರು ಒಂದು ಗೀತೆಯ ಮುಖೇನ ಬರೆದಿದ್ದಾರೆ, ಹಾಡಿಗೆ ಮುನ್ನುಡಿಯ ರೀತಿಯಲ್ಲಿ ಬರೆದಿದ್ದಾರೆ. ಅದನ್ನ ನಾವು ನೆನಪು ಮಾಡ್ಕೋಬೇಕು. ಅಳುಬುರ ಕೊಟ್ಟಿದ್ರಿಂದ ತಾನೇ ಇವತ್ತು ನಾವು ಬಣ್ಣದ ಬದುಕಲ್ಲಿರೋದು. ಅಳುಬುರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವು. ಈಗ ವಿಷ್ಣುವರ್ಧನ್ ಅವರೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವು. ಎಲ್ಲಿ? JP ನಗರದಲ್ಲಿ, RV ಡೆಂಟಲ್ ಕಾಲೇಜಲ್ಲಿ. ನಾನು ಎಲ್ಲೋ ದೂರದಲ್ಲಿರಲಿ, ವಿಷ್ಣು ಅವ್ರು ಬಂದ್ಬಿಟ್ಟೆ, ಹೇಗಿದೆ ಸಿನಿಮಾ, ಹೇಗಿದೆ ಸರ್ ಮಾತಾಡ್ಸಾರ ಸರ್. ಈಗಿನವ್ರು ಯಾರು ಸರ್ ಮಾತಾಡಿಸ್ತಾರೆ? ಮಹಾಕ್ಷತ್ರಿಯ ಶೂಟಿಂಗ್ ಅಲ್ಲೆಲ್ಲ ನಡಿಬೇಕಾದ್ರೆ ಬಂದು ಬೆನ್ನ ಮೇಲೆ ಹೊಡಿಸಿ ದೂರದಲ್ಲಿ ಕೂತಿರೆ, ಬನ್ನಿ ಇಲ್ಲಿ ಅಂತ ಕರೆಯೋರು. ಸರ್ ಕೂತ್ಕೊಳ್ಳಿ ಇಲ್ಲಿ, ಅವರೇ ಊಟ ಹಾಕ್ಬಿಡೋರು ಸರ್, ಬಡಿಸ್ಬಿಡೋರು ಸರ್. ಒಂದು ಇನ್ಸಿಡೆಂಟ್ ಚೆನ್ನಾಗಿ ನೆನಪಾಗಿದೆ. KV ಜಯರಾಮು, ಅಸು ರಾಜಶೇಖರು, ಡೈನಾಮಿಕ್ ದೇವರಾಜು, ರಾಮ್ಕುಮಾರ್ ಇವರೆಲ್ಲ AD ರಂಗಮಂದಿರದಲ್ಲಿ ನಾಟಕ ನೋಡ್ತಾ ಇದ್ದಾರೆ. ನಾಟಕ ಯಾರ್ದು ನಾನು ಮಾಡ್ತಾ ಇರೋದು? ಬಾಲ ಸುರೇಶ್ ಅವ್ರದ್ದು, ಕಾಲ ಕೊಂಡ್ರೋ ಕಾಲ. ನಾಟಕ ಮಾಡ್ತಾ ಇದ್ದೀವಿ ಸರ್. ನಾನು ರಾಜಕೀಯದ ಮಾತ್ರ ಮೇಲಿಂದ ಬಲ್ಪ್ ಬಿದ್ದೈತೆ ಸರ್, ಮೇಲೆ ಡಬ್ ಅಂತ ನನ್ನ ಮುಂದೆ ಇದ್ದವ್ರೆ ಜನ, ಆಡಿಯನ್ಸ್ ಎಲ್ಲ ಎದ್ಬಿಟ್ರು. ಏನಾಗೋಯ್ತು ಅಂತ. ಯಾಕೆಂದ್ರೆ ಹೆಚ್ಚು ಕಡೆ ನಾನು ಅವಾಗ ಏನ್ ಹೇಳಿದೆ ಅಂತಂದ್ರೆ, ಆಶು ನಾಟಕ ಇರುತ್ತೆ, ಒಂದು ಡೈಲಾಗ್ ಇದೆ ನೋಡಿ, ಇದೆಲ್ಲ ವಿರೋಧ ಪಕ್ಷದವ್ರ ಕೈವಾಡ ಮುಗಿಸೋದಕ್ಕೆ ಸಂಚು ಮಾಡಿದ್ದಾರೆ. ಜನ ಚಪ್ಪಾಳೆ ತಟ್ಬಿಟ್ರು. ಬಾಲ ಸುರೇಶ್ ಅವ್ರು ಬಂದ್ರು, ಸಿನಿಮಾ ಡೈರೆಕ್ಟ್ ಮಾಡಿ, ರಾಘವೇಂದ್ರ ಕರ್ಣೆ ಎಲ್ಲ ಮಾಡಿ, ರಮಾನಂದ್ ನಮ್ಮ ನಾಟಕ ಸೀರಿಯಸ್ ಇದೆ, ಸ್ವಲ್ಪ ಕಾಮಿಡಿ ಸೀರಿಯಸ್ ಹೊಡಿದ್ರು. ಆಮೇಲೆ ಮಾಡಿದ್ದೆಲ್ಲ ನಾನು ಹೇಳಿದ್ದೆ ಡೈಲಾಗ್ ಆಗೋಯ್ತು. ಜನ ಖುಷಿ ಪಟ್ಬಿಟ್ರು. ಅದನ್ನ ವಿಷ್ಣುವರ್ಧನ್ಗೆ ಹೇಳ್ಬಿಟ್ರು ರಾಮ್ಕುಮಾರ್ ಅವರು ಮಹಾಕ್ಷತ್ರಿಯ ಸಮಯದಲ್ಲಿ. ಅವಾಗ ವಿಷ್ಣುವರ್ಧನ್ ಡೈಲಾಗ್ ಕೇಳೋರು. ವಿಷ್ಣುವರ್ಧನ್ ಯಾವಾಗಲೂ ಒಂದು ಹಾಸ್ಯ ಕೇಳೋರು. ಯಾವಾಗ ಸಿಕ್ಕಿದ್ರು ಅವ್ರಿಗೊಂದು ಮಾತು ಹೇಳ್ತಾ ಇದ್ದೆ. ಅವರು ನನ್ನ ಈ ಸುಖ ಸಂಚಾರಕ್ಕೆ 3 ಸೂತ್ರಗಳು: ಬೇಗ ಹೊರಡಿ, ನಿಧಾನವಾಗಿ ಚಲಿಸಿ, ಸುರಕ್ಷಿತವಾಗಿ ತಲುಪಿ, ಟ್ರಾಫಿಕ್ ಆಯೋಣ ಅನ್ನೋದು ಬರೆದಿದ್ದಾರೆ. ಅವಾಗಲೂ ಅವ್ರಿಗೆ ಒಂದು ಜೋಕ್ ಹೇಳ್ತಿ. ಏನು ಡೈಲಾಗ್ ಅಂತ ಹೇಳಿದ್ರೆ, ಇದು ಯಾವಾಗಲೂ ಅವರು ಒಂದು 20 ಸಾರಿನೇ ಇದೇ ಡೈಲಾಗ್ ಹೇಳ್ತಾ ಇದ್ದೆ. ನಾ ಇದನ್ನೆಲ್ಲೂ ಬೇರೆ ಕಡೆ ಬಳಸಿಲ್ಲ. ಏನಂತಂದ್ರೆ, ನಮ್ಮಪ್ಪ ನನಗೆ, ರಮಾನಂದ ಬಾರ ಇಲ್ಲಿ, ಯಾಕೋ 105 ಡಿಗ್ರಿ ಜ್ವರ ಇದೆಯಂತಲ್ಲ, ಹೋಗಿ ಡಾಕ್ಟರ್ ಹತ್ರ ಹೋಗೋ. ಸರಿಯಪ್ಪ ಹೋಗ್ತೀನಿ, ತಂದೆ ಮಾತಿಗೆ ಬೆಲೆ ಕೊಡಲೇಬೇಕಲ್ಲ, ಜ್ವರ ಬೇರೆ. 500 ರೂಪಾಯಿ ಕೊಟ್ಟರು. ಯಾಕಪ್ಪ ಇದು ಅಂತ ಕೇಳಿದೆ. ಡಾಕ್ಟ್ರಿಗೆ ಫೀಸ್ ಕೊಡ್ಬೇಡವನ. ಸರಿ ಹೋದೆ. ಡಾಕ್ಟ್ರು ನಾಲ್ಗೆ ತೋರಿಸಿ ಅಂದ್ರು, ನಾಡಿ ಹಿಡಿದ್ರು, ಬರೆದ್ರು, 100 ರೂಪಾಯಿ ಕೊಡಿ ಅಂದರು. 100 ರೂಪಾಯಿ ಕೊಟ್ಟೆ ನಾನು. ಯಾಕೆ ಕೊಟ್ಟೆ? ಯಾಕೆ ಅಂತ ಹೇಳಿದ್ರೆ, ಅವ್ರಿಗೂ ಜೀವನ ಇದೆ, ಅವ್ರಿಗೂ ಬದುಕಬೇಡವಾ, ಕೊಟ್ಟೆ. ಅಲ್ಲಿಂದ ಬಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋದೆ. ಸರ್ ಈ ಟ್ಯಾಬ್ಲೆಟ್ಸ್ ಕೊಡಿ ಸರ್ ಅಂತ ಹೇಳಿದೆ, ಕೊಟ್ಟೆ. 280 ರೂಪಾಯಿ ಕೊಡಿ ಅಂದರು. 280 ರೂಪಾಯಿ ಕೊಟ್ಟೆ. ಯಾಕೆ ಕೊಟ್ಟೆ ನಾನು? ಯಾಕೆ ಅಂತ ಹೇಳಿದ್ರೆ, ಅವ್ರಿಗೂ ಬದುಕಬೇಕು, ಅವ್ರಿಗೂ ಜೀವನ ಇದೆ. ಮನೆಗೆ ಬರ್ತಾ ಇದ್ದೆ. ನಮ್ಮ ಮನೆಗೆ ಬರ್ತಾ ಇದ್ದ ತಕ್ಷಣ ನನ್ನ ಮನೆ ಪಕ್ಕ ದೊಡ್ಡ ಮೋರಿ ಇತ್ತು. ಆ ಕಡೆ ಈ ಕಡೆ ನೋಡಿದೆ, ಯಾರೂ ಇರಲಿಲ್ಲ. ಟ್ಯಾಬ್ಲೆಟ್ ತೆಗೆದು ಮೋರಿಗೆ ಎಸ್ಬಿಟ್ಟೆ. ಯಾಕೆ ಅಂದ್ರೆ ನಾನು ಬದುಕಬೇಕು.
ಈ ಡೈಲಾಗ್ನ ಯಾವಾಗಲೂ ನಮ್ಮ ಇಷ್ಟವಾದವರು ಕೇಳ್ತಿದ್ರು. ರಮಾನ ಡೈಲಾಗ್ ಹೇಳಿದ್ರು ಹೇಳ್ಬಿಡ್ತಿದ್ದೆ. ಅದಕ್ಕೆ ಸರ್ ನಕ್ಕು ನಲಿಯೋಣ ನಾವು, ಉಕ್ಕಿ ಒಲಿಯೋಣ ನಾವು, ದುಃಖ ಇಟ್ಟು ಪಕ್ಕ ನಾವು, ಅಕ್ಕ ನೋಡೆ ಚಿಕ್ಕ ನಾವು, ಅಕ್ಕಿ ಹಿಂಗೆ ಏರಿ ನಕ್ಕು ನಕ್ಕು ನಲಿಯೋಣ ನೀವು ನಾವು. ನಗುವುದು ಜೀವನ ಧರ್ಮ, ಅಳುವುದು ಏಡಿಯ ಕರ್ಮ, ಅಳುವುದ ಬಿಟ್ಟು ನಗೆಯನ್ನು ನೆಟ್ಟು ಬಾಳುವುದಷ್ಟೇ ಬದುಕಿನ ಮರ್ಮ. ನಕ್ಕು ನಲಿಯೋಣ ನೀವು ನಾವು ಅಲ್ವಾ ಸರ್? ವೆರಿ ಗುಡ್, ವೆರಿ ಗುಡ್.